ಹೇಳ್ದ ಅದೇ ಹಿಂದ್ಗಡೆ ಇರೋನೆ ಟೊಪ್ಪಿ ಹಾಕೊಂಡು ತಳ್ಬಿಡ್ತಾನೆ. ಅಷ್ಟೇನಾ? ಒಂದೆರಡು ಅಲ್ಲಿ ಮೇನ್ ಗೇಟ್ ಹತ್ರ ಒಂದು ಫೋನ್
ಕಾಂಪೌಂಡಿಂದ ಹೊರಗಡೆ ಹೋಗ್ಬೇಕಲ್ರಿ, ಯಾರು ನಿಲ್ಲಂಗಿಲ್ಲ. ಬೈಕು ಏನಿದಾವೆ ಎಲ್ಲ ತಗೊಂಡು ಹೋಗ್ಬೇಕು. ಮನೆ ಹತ್ರ ಬರುತ್ತೆ ಗಾಡಿ, ಮನೆ ಹತ್ರ ಬರುತ್ತೆ ಗಾಡಿ, ಎಲ್ಲರೂ ಹೋಗ್ಬೇಕು. ಯಾವಾಗ ಕೊನೆಗೆ ಬಂದಿದ್ರು ಮನೆಗೆ? ಏನು ಸರ್ ರಾತ್ರಿ ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ, ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಇಂದ. ಸರಿ ಆಯಿತು ಬರ್ತಾ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ. ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ, ಹ್ಞೂ ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದು ಕೂತ್ಕೊಂಡು ಊಟ ಮಾಡ್ದ. ಆ ಅಮಿತ್ ಅಂತ ಒಬ್ಬ ಜೊತೇಲಿ ಒಬ್ಬ ಹುಡುಗ ಇದ್ದ, ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ, ಬಾರ್ಬರ್ ಶಾಪ್ ಹುಡುಗ, ಇಬ್ಬರು ಆ ಹುಡುಗನೂ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಸರಿ ನೆಗಾಡ್ಕೊಂಡು ಅಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು? ನಾನು ಫೋನ್ ಇಲ್ಲ ಒಂದು ಅಂದಾಜು ಮಾತಾಡೋದ್ಮೇಲೆ ಯಾರು ಕಾಲ್ ಮಾಡೋರನ್ನ ಕರ್ಸ್ಬಿಟ್ಟು ಅವ್ರನ್ನ ಮಾತುಕತೆ ಮಾಡ್ಸಕ್ಕೆ ಕೇಳಮ್ಮ ಅವ್ರನ್ನ. ಲಾಸ್ಟ್ ಮಾಡೋದ್ಮೇಲೆ ಯಾರು ಮಾಡಿ ಅವ್ರಿಗೆ ಮಾತುಕತೆ ಮಾಡೋರೆ ಅವ್ರನ್ನ ಕರ್ಸಕ್ಕೆ ಕೇಳಮ್ಮ ಅವ್ರನ್ನ, ಕರ್ಸ್ಬಿಟ್ಟು ಮಾತುಕತೆ ಮಾಡಕ್ಕೆ ಕೇಳಮ್ಮ ಅವ್ರನ್ನ. ಇಲ್ಲ ಮಾತುಕತೆ ಆದ್ಮೇಲೆ ಬೇರೆ ಯಾರು ಫೋನ್ ಮಾಡೋರು ಮಾತಾಡೋರೆ ಅವ್ರನ್ನ ಕರ್ಸ್ಬಿಟ್ಟು ತೀರ್ಮಾನ ಮಾಡಕ್ಕೆ ಹೇಳಿ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಯಾರು ಮಾತಾಡಿದ್ರ? ನನ್ನ ಜೊತೆಲಿ ಏನು ಬಂದ, ಊಟ ಮಾಡ್ಕೊಂಡ, ನೆಗಾಡ್ಕೊಂಡು ಮಾತಾಡ್ಕೊಂಡು ಹೋದ ಅಷ್ಟೇ. ಅದಾದ್ಮೇಲೆ ನಿಮ್ಮ ವಿಚಾರ ಎಷ್ಟು? ಒಂದು 3:22 ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ. ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ. ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೊತಾ ಇದ್ದ ಮನೆ ಹೊಟ್ಟಲ್ಲಿ. ಎದ್ದು ಈಚೆ ಹೋದಾಗ ಅಣ್ಣ ಹೊಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳಿದ್ರು ಇಷ್ಟೇ. ಅದಾದಮೇಲೆ ನಾವು ಇಲ್ಲೇ ಬಂದಿರೋದು. ಹುಡುಗಿ ಯಾರು ಫೋನ್ ಮಾಡಿದ್ರು ಅಂತಲ್ಲ? ಅವನು ಲವ್ ಮಾಡ್ತಿದ್ದ ಹುಡುಗಿ, ಅವಳು ಉದ್ಬೂರು ಹುಡುಗಿ, ಅವಳೇ ನನಗೆ ಕಾಲ್ ಮಾಡಿದ್ದಿದ್ದು. ಜೊತೆಲಿದ್ರಂತ ಅವರು? ಗೊತ್ತಿಲ್ಲ ಅದೇನು. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಮ್ಮ? ಈಗ ಯಾರು ಏನು ಹೇಳ್ತಾವ್ರ? ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್. ನಾವು ಮನೆ ಒಳಗಿರೋ ಅಂಥವ್ರು, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಚೆನ್ನಾಗಿರೋರೆ. ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ, ಎಲ್ಲರೂ ಮಾತಾಡ್ತೀರ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ? ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಯಾರೋ ಪ್ರವೀಣ್ ಅನ್ನೋರು ಎಷ್ಟು ಹೇಳ್ತಾರೆ? ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ 1.25 ವರ್ಷದ ಹಿಂದ್ಗಡೆ ನಮ್ಮ ಮನೆ ಹತ್ರ ಒಬ್ಬಳು ಇದ್ಲು, ಲಕ್ಷ್ಮಿ ಅಂತ. ಅವಳು ತುಂಬ ಹಲ್ಕ ಹೆಂಗಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಂಗಸು. ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇ ಸಹಾಯ ಮಾಡಿದ್ರು. ಅವನಿಗೆ ತಾಯಿನ ದೂರ ಮಾಡಿಬಿಟ್ರು, ಅವನಿಗೆ ಹತ್ರ ಆದರು. ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದಿದೆ. ಹಾಂ, ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರು ಬಿಟ್ಟು ಓಡೋಗಿದ್ದ. ಅದನ್ನು ಮಾತ್ರ ಗೊತ್ತು. ಅವನು ಜಗಳ ಆಡಿರೋ ವಿಚಾರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ನೋಡೂ ಇಲ್ಲ, ಅವನ್ನ ಮಾತಾಡೋದು. ಈ ಕಾರ್ತಿಕ್ ಪ್ರವೀಣ್ಗೂ ಗಲಾಟೆ ಅಂತಲೇ ಏನಾಗಿದೆ? ಅದೇ ಸರ್ ಹೇಳ್ತಾ ಇಲ್ವಾ, ಆ ಹುಡುಗಿ ವಿಚಾರಕ್ಕೆ ಏನಾಗಿದೆ? ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದ್ದು ಇಲ್ಲ. ಅವನೇ ಒಂದು ತಿರ್ಬೋಕಿ ನನ್ನ ಮಗ ದುಡ್ದದಲ್ಲ ಅವ್ನು ಕಿತ್ಕೊಳ್ಳೋನು. ಅರ್ಥ ಆಯ್ತಾ? ಅವಳ ಹತ್ರ ಮಾಡಿಕೊಂಡು ಇವನಿದ್ದಾಗ ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು. ಇವ್ನು ಕಿರಿಯಾರ ಕೇಳಿದ್ಮೇಲೆ ಅವನಿಗೆ ಹೊಡೆದಿದ್ದಾನೆ. ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ. ಯಾರು ಏನು ಅಂತ ಇನ್ನೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ನು ಬಿಟ್ಟರೆ ಬೇರೆ ಯಾರ ಮೇಲೆ ಡೌಟ್ ಇದೆಯಾ ನಿಮಗೆ? ನನಗೆ ಯಾರು ಅಂತ ಗೊತ್ತಿಲ್ಲ ಸರ್. ತಮ್ಮ ಹೆಸರು? ಶಾಂತಕುಮಾರಿ ಅಂತ.